ಇದು ನಾ ಸಿಂಹದ ಮರಿ ವಿಷಯಕ್ಕೆ ಬರೋಣ. ಸಿಂಹದ ಮರಿ ವಿಷಯ ಅಂದರೆ ಅವಾಗ ಗಾಂಧಿನಗರದಲ್ಲಿ ಒಂದು ಇದು ಏನಂದರೆ, ಜನಾರ್ದನ್ ಕ್ಯಾಮ್ರಾಮ್ಯಾನು ಭಾಳ ಕಾಸ್ಟ್ಲಿ, ಆಮೇಲೆ ಭಾಳ ಇದು ಟೈಮ್ ತೊಗೊಳ್ತಾರೆ, ತುಂಬ ಈ ಥರ ಎಲ್ಲ ತುಂಬ ಅಪಪ್ರಚಾರ ಮಾಡೋರು ನನ್ನ ಬಗ್ಗೆ. ಯಾಕಂದ್ರೆ ನಾನು ಬೇರೆ ಯಾರು ಕೇರೆ ಮಾಡ್ತಾ ಇಲ್ಲ. ನಾನು ಆಮೇಲೆ ಮೇಯ್ನ್ ಪಾಯಿಂಟ್ ನನ್ನ ಮೇಲೆ ಯಾಕೆ ಕೋಪ ಎಲ್ಲ ಹೋದರೆ 555 ಸಿಗರೇಟ್ ತಿಂತಾ ಇದ್ದೆ. 555 ಅವು ಯಾವಾಗಲೂ ನನ್ನ ಜೇಬಲ್ಲಿ 555 ಸಿಗರೇಟ್ ಇರೋದು, 555 ಸಿಗರೇಟ್ ತಿಂದೆ. ಅದಕ್ಕೆ ಜನಗಳಿಗೆ ಭಾಳ ಜನಕ್ಕೆ ನನ್ನ ಕಂಡ್ರೆ ಆಗ್ತಾ ಇರಲಿಲ್ಲ. ಸೊ ಆ ಕಾರಣದ ಸುಮಾರು ಜನ ನನ್ನ ಇದು ಮಾಡೋರು, ಕೆಟ್ಟದಾಗಿ ಹೇಳೋರು, ಬೇರೆ ಥರ ಬಿಂಬಿಸೋರು, ಕಾಸ್ಟ್ಲಿ, ಟೈಮ್ ವೇಸ್ಟ್ ಮಾಡ್ದಂಗೆಲ್ಲ ಸುಳ್ಳಾದರೂ ಹೇಳೋದು. ಆದರೂ ಕೂಡ ರಾಮು ಓಂ ಪ್ರಕಾಶ್ ಅವರು ನನ್ನ ಮೇಲೆ ಒಂದು ಪ್ರೀತಿ. ಓಂ ಪ್ರಕಾಶ್ ಬಂದ್ಬಿಟ್ಟು, ಗುರು ನನ್ನ ಪಿಕ್ಚರು ನೀವೇ ಮಾಡಿ, ಇದು ಸಿಂಹದ ಮರಿ ಅಂತ ಸರ್, ನೀವು ಕೊಡೋದು ಹೆಚ್ಚ ನಾ ಮಾಡೋದು ಹೆಚ್ಚ, ನಾನು ಮಾಡ್ತೀನಿ ಸರ್ ಅಂದೆ. ಆಮೇಲೆ ರಾಮು ಕರೆದ್ಬಿಟ್ಟು ಫಿಕ್ಸ್ ಆಯಿತು ಸಿಂಹದ ಮರಿ ಕ್ಯಾಮ್ರಾಮ್ಯಾನ್ ಆಗಿ. ಅದೇನಾಯಿತು ನೋಡಿ ಕತೆ ಹೆಂಗಿದೆ ಅಂದರೆ, ಓಂ ಪ್ರಕಾಶ್ ನನ್ನದು ಇದು ಸಿಂಹದ ಮರಿ ಇದು ಕುರುಬನಹಳ್ಳಿ ಗ್ಯಾರೇಜ್ ಶೂಟಿಂಗು ನೋಡಿ ಹೆಂಗಿದೆ. ಗ್ಯಾರೇಜ್ ಶೂಟಿಂಗು ತಪ್ಪು ಕೊಬ್ಬರು ಇರ್ತಾವಲ್ಲ, ಇಂಥವ ಸರ್ಕಸ್ ಬೋರಣ ಏನೋ, ಆಮೇಲೆ ಟೆನ್ನಿಸ್ ಕೃಷ್ಣ ಆರ್ಟಿಸ್ಟು, ಬ್ಯಾಕ್ಗ್ರೌಂಡ್ ಫುಲ್ಲು ಗ್ಯಾರೇಜು ಹೆಂಗಿರ್ತದೆ ನೀವೇ ಗೊತ್ತಿದೆ. ಗ್ಯಾರೇಜ್ ಅಲ್ಲಿ ಶೂಟಿಂಗು ನಂದು ಸಿಂಹದ ಮರಿ. ಆಮೇಲೆ ಅದೇ ಟೈಮ್ಗೆ ಮಾಲಾಶ್ರೀ ತಂದು ರಮೇಶ್ ಬಾಬು ಕ್ಯಾಮ್ರಾಮ್ಯಾನು, ಸರ್ಕಲ್ ಇನ್ಸ್ಪೆಕ್ಟ್ರು ಇನ್ನೊಂದು ಮಾಲಾಶ್ರೀ ಶೂಟಿಂಗು. ಅದಲ್ಲಿ ಯಾವುದೋ ಒಂದು ನೈಟ್ ಕ್ಲಬ್ಬು, ಕಲರ್ ನೈಟ್ ಕ್ಲಬ್ಬಲ್ಲಿ ಶೂಟಿಂಗು. ಏನಾಯಿತು, ಮಾಲಾಶ್ರೀ ಮೊದಲಿಂದನೂ ಜನಾರ್ದನ್ ಬೇಡ ಅಂತಲೇ ಹೇಳ್ತಾ ಇರೋದು. ಸೊ ಇವರು ಇಲ್ಲ ಜನಾರ್ದನೇ ಬೇಕು ಅಂತ ಓಂ ಪ್ರಕಾಶು ಮತ್ತು ಇದು ಸೊ ಯಾವುದಕ್ಕೂ ಸರಿ ರಶ್ಪಿಟ್ ಹಾಕ್ಬಿಟ್ಟು ನೋಡ್ಬಿಡೋಣ ಅಂತ ಹೇಳ್ಬಿಟ್ಟು ರಶ್ಪಿಟ್ ಹಾಕವ್ರೆ. ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಬೇಡ ಅಂತ ಹೇಳವ್ರೆ. ಸರಿ ರಶ್ಮಿಟ್ ಹಾಕವ್ರೆ. ರಶ್ಮಿಟ್ ನೋಡೋಕ್ಕೆ ಎಲ್ಲ ಬಂದವ್ರೆ, ಓಂ ಪ್ರಕಾಶು ಎಲ್ಲ ಹೋಗವ್ರೆ. ಆಮೇಲೆ ನೋಡೋರೆ, ನಮ್ಮದು ಗ್ಯಾರೇಜ್ ಅಂದಮೇಲೆ ಹೆಂಗಿರುತ್ತೆ ನಿಮಗೆ ಗೊತ್ತಲ್ಲ, ರಿಸಲ್ಟು ಅದೇ ಬಂದಿದೆ. ಆಗ ಮಾಲಾಶ್ರೀ ಏನು ಮಾಡಿ ರಮೇಶ್ ಬಾಬು ಕಳಿಸ್ಬಿಟ್ಟು ಅವರು ರಶ್ಮಿಟ್ ಹಾಕವ್ರೆ. ನೋಡಿದ್ರೆ ಕಲರ್ ಲೈಟಿಂಗು, ಕಲರ್ ಡ್ರೆಸ್ಸು ಎಲ್ಲ ಏನು ಮಿಂಚ್ತಾ ಇದೆ. ನೋಡ್ದಾ ಫೋಟೋಗ್ರಫಿ ರಮೇಶ್ ಬಾಬು ಹೆಂಗಿದೆ, ಜನಾರ್ದನ್ ಹೆಂಗಿದೆ ಅಂತ. ನನಗೆ ಎಲ್ಲಿದ್ದ ಬಂದು ಕೋಪ ಗೊತ್ತಿಲ್ಲ. ರಾಮು ಆಮೇಲೆ ಓಂ ಪ್ರಕಾಶ್ ಇಬ್ಬರು, ಏನು ಸರ್ ಅಷ್ಟು ಪರಿಜ್ಞಾನ ಬೇಡ ಹೆಮ್ಮನಿಗೆ, ಗ್ಯಾರೇಜ್ ಹೋಗಿ ಅರಮನೆ ಮಾಡೋಕ್ಕಾಗುತ್ತಾ ನಾನು? ಸರಿ ಅವನು ಮಿಣ್ಮಣ ಅಂತ ಹೊಳಿತಾ ಇರೋ ಇದು ಅದು ಗ್ಯಾರೇಜ್ ಮಾಡೋಕ್ಕಾಗುತ್ತಾ? ಏನು ನಾವು ಕಣ್ಣಕ್ಕೆ ಹತ್ತಾನೆ ಬರುತ್ತೆ. ಅವ್ರು ಮಾಡೋದು ಒಳ್ಳೆ ಲೊಕೇಶನ್ನು ಇದೆ, ಕಾಣ್ತಾ ಇದೆ, ನಾನು ಹಿಂಗೆ ಮಾಡ್ತೀನಿ. ಓಂ ಪ್ರಕಾಶು ಅವ್ರಿಗೆ ಫ್ಲ್ಯಾಶ್ ಆಯಿತು. ರಾಮುಗಳು ಇಲ್ಲ ಸರ್, ಫೋಟೋಗ್ರಫಿ ಸೂಪರಾಗಿದೆ, ಅದು ಗ್ಯಾರೇಜ್ ಹೋಗಿ ಅರಮನೆ ಮಾಡೋಕೆ ಹಾಕಿಲ್ಲ, ಅದೇನಿದೆ ಅದೇ ತೆಗಿತಾರೆ ಅವರು. ಅದು ಆ ಲೊಕೇಶನ್ ಹಂಗಿದೆ ಬಂದಿದೆ, ಜನಾರ್ದನೇ ಇರಬೇಕು, ಬೇರೆ ಯಾವುದಕ್ಕೂ ಚೇಂಜ್ ಮಾಡಲ್ಲ ಕ್ಯಾಮ್ರಾ ಅಂದ್ಬಿಟ್ಟವ್ರೆ ಓಂ ಪ್ರಕಾಶ್. ನನಗೊಂಡು ಏನಾಯ್ತು ನಂಗೆ ಗೊತ್ತಾಗ್ತಾ ಇದ್ರಲ್ಲ, ಅಲ್ಲ ಏನು ಕ್ಯಾಮ್ರಾಮನ್ ಸರಿ ಇಲ್ಲ, ಜನಾರ್ದನ್ ಬೇಡ ಅಂತ ಹೇಳಿದ್ರಂತೆ. ಓಂ ಪ್ರಕಾಶ್ ಹೇಳಿದ್ರು, ಹೌದೇ, ಅದಕ್ಕೆ ನೀವೇನು ಹೇಳಿದ್ರು ಸರ್? ನಾನು ಜನಾರ್ದನೇ ಬೇಕು ಅಂತಿದ್ದೀನಿ ಸರ್, ಥ್ಯಾಂಕ್ ಯು ಸರ್ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಗಂಗೇನಹಳ್ಳಿ ಶೂಟಿಂಗು. ನಾನು ಹೇಳ್ಬಾರ್ದೆ, ಹೋದೆ ಲೊಕೇಶನ್ಗೆ. 4 ಜನ ಬಿನ್ನರ್ಗಳು ಇವಳನ್ನ ಅಟ್ಯಾಕ್ ಮಾಡೋದು, ಹೆಣ್ಣನ್ನು ಅಟ್ಯಾಕ್ ಮಾಡಿದೆ. ಶಿವಣ್ಣ ಬಂದ್ಬಿಟ್ಟು ಫೈಟ್ ಮಾಡ್ತಾ ಇದ್ದು ಸೀನ್. ಕಾಸ್ಟ್ಯೂಮರ್ಗೆ ಹೇಳಿದೆ, ಇದು ಕಲರ್ ತರ್ಸಪ್ಪ, ರೆಡ್ ಕಲರ್, ಬ್ಲೂ ಕಲರ್, ಗ್ರೀನ್ ಕಲರ್ಗೆ ಹಾಕ್ಸ್ಬಿಟ್ಟೆ. 4 ಜನಕ್ಕೂ ಡಿಫ್ರೆಂಟ್ ಕಲರ್ಗಳ ಟಿ ಶರ್ಟ್ ಹಾಕೊಳಕ್ಕೆ ಹೇಳಿದೆ. ಡೈರೆಕ್ಟ್ಗಳ ಸರ್ ಹಿಂಗೆ ಈ ಥರ ಮಾಡ್ತೀನಿ, ವೆರಿ ಗುಡ್ ಬಿಡಿ, ಕರೆಕ್ಟಾಗಿ ಫ್ರೇಮ್ ಕಂಪೋಸ್ ಮಾಡ್ಕೊಂಡು ಅವ್ರಿಗೆ ಇಟ್ಕೊಂಡು ಶೂಟ್ ಮಾಡಿಬಿಟ್ಟು ಈಗ ಮಾಲಾಶ್ರೀ ಕರೆಸ್ಬಿಟ್ಟು ತೋರ್ಸಪ್ಪ ಅಂತಂದೆ. ರಾಮು ಪ್ರಿಂಟ್ ಹಾಕ್ಸ್ದೆ ಇಮಿಡಿಯಾಗಿ, ಕರೆಸ್ಬಿಟ್ಟು ತೋರಿಸಿ ಅವ್ರಿಗೆ ಅಂತ. ನೋಡಿ ಸುಸ್ತಾಗ್ಬಿಟ್ಟವ್ರೆ. ಆಮೇಲೆ ಹೇಳಿದೆ ನಾನು, ಕಣ್ಣಿಗೇನು ಕಾಣ್ತೀರೋ ಅದೇ ಸಿನಿಮಾದಲ್ಲಿ ಬರೋದು. ನೀವು ಯಾವುದೋ ಇದನ್ನು ಹೋಗ್ಬಿಟ್ಟು ನೀವು ಇದನ್ನು ನೀವು ಗ್ಯಾರೇಜ್ನ ಹೋಗ್ಬಿಟ್ಟು ಫೋಟೋಗ್ರಫಿ ಚೆನ್ನಾಗಿಲ್ಲ ಅಂತ ಹೇಳ್ತೀರ. ನಾನು ಬಂದೆ, ಏನೂ ಮಾತಾಡಲಿಲ್ಲ. ಆಮೇಲೆ ರಾಮು ಏನೂ ಮಾತಾಡಲಿಲ್ಲ, ಹಂಗೆ ಕತೆ ಅದು. ಹಾಗೆ ಸಿಂಹದ ಮರಿ ರಾಜಸ್ಥಾನ್ಗೆ ಹೋದ್ವಿ ಶೂಟಿಂಗ್ಗೆ. ರಾಜಸ್ಥಾನ್ಗೆ ಹೋದರೆ 400 ಕುದುರೆ. ಏನಾಯಿತು, ಫಸ್ಟು ಗುಂಡಿ ತೋಡ್ಬಿಟ್ಟು ಗುಂಡೀಲಿ ತೋಡ್ಬಿಟ್ಟು ನಾನು ನಾನು ಗುಂಡಿ ತೋಡಿ ಕ್ಯಾಮ್ರಾ ಹಿಂಗೆ ಇಟ್ಕೊಂಡ್ರೆ ಕುದುರೆಗಳು ನನ್ನ ಮೇಲೆ ಹಾರಿ ಹೋಗ್ಬೇಕು, ಅದಾಯ್ತಾ? ಜಂಪ್ ಮಾಡಿ ಹೋಗಬೇಕು ಕುದುರೆಗಳು.
ಆ ಥರ ಶಾರ್ಟು. ರಾಮ್ ಶೆಟ್ಟಿ ಫೈಟ್ ಮಾಸ್ಟ್ರು. ಒಂದಿನ ಮಾಡಬೇಕಾಯ್ತು, ಅದು ಲೇಟ್ ಆಯ್ತು ಅಂದು ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಡೇ ಸೇಮ್ ಗುಂಡಿಗೆಲ್ಲ ತೋಡವ್ರೆ. ಬೆಳಗ್ಗೆಯಿಂದನೇ ಏನೋ ಅಂದರೆ ನನಗೆ ಮೈಂಡು ಹೇಳ್ತಾ ಇದೆ, ಏನೋ ಸಮಥಿಂಗ್. ದೇವಸ್ಥಾನದ ಮುಂದೆ ನಿಂತ್ಕೊಳ್ತೀನಿ, ಗಾಳಿ ಬಂದು ತಳ್ದಂಗೆ ಆಗುತ್ತಾ ಇದೆ ನನಗೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿ ಇತ್ತು. ಆಮೇಲೆ ಏನೋ ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ, ಕಷ್ಟ ಆಗ್ತಾಯಿದೆ ನನಗೆ. ಏನೋ ಆಗ್ಬೋದು ಅನ್ನೋ ಒಂದು ಮೈಂಡ್ ಬರ್ತಾ ಇದೆ. ಹೋಗಿ ನೋಡಿದೆ, ಅವನಿಗೆ ಎಷ್ಟಪ್ಪ ಗಾಡಿ, ಅವನ 6 ಅಡಿ ಮುಡಿ ತೋಡಿ ಸರ್ ಅಂದ. ಗುಂಡಿ 6 ಅಡಿ ಮುಡಿ ಯಾರು ತೋರ್ತಾರೆ, ಹೆಣ ಊರಿಗೆ ತೋರಿಸ್ತಾರೆ. ಅದೇನೇ ಸ್ವಲ್ಪ ದೊಡ್ಡದಂಗೆ ಸಹ ತೋಡೋದು, ಆರಬೇಕಲ್ಲ, ಕುದುರೆಗಳು ಜಾಸ್ತಿ ತೋಡ್ಬಿಟ್ರೆ ನಿಮ್ಮ ಮೇಲೆ ಕಾಲಿಗೆ ಬಿಡ್ತಾವೆ ಅವು. ಅದಕ್ಕೆ ಅಷ್ಟೇ ಇಟ್ಟು ಮಾಡಿ ಆಯಿತು. ರಾಮ್ ಶೆಟ್ಟಿಗೆ ಹೇಳಿದೆ, ಏನಪ್ಪ ಇದು ಮರಳು ಥರ ಮಣ್ಣು, ರಾಜಸ್ಥಾನದಲ್ಲಿ ಫುಲ್ಲು ಎಲ್ಲ ಕುಸಿಯುತ್ತೆ. ನನಗೆ ಗೊತ್ತಿರೋ ಹಾಗೆ 4 ಕಡೆ ಇದು ಮರದಲ್ಲಿ ಪ್ಯಾಕ್ ಮಾಡಬೇಕು, ಆಗ ಮಣ್ಣು ಕುಸಿದಿರ ಇರ್ತಿತ್ತೆ. ನಾವು ಕ್ಯಾಮ್ರಾ ತೊಗೊಂಡು ಮಲ್ಕೊಂಡ್ರು ಕೂಡ ಕುದುರೆ ಹಾರಿ ಹೋಗ್ತವೆ. ಈಗ ಕುದುರೆ ಬಂದು 1-2 ಸರಿ ಅದೇ ಅದು ಮಣ್ಣು ಬೀಳುತ್ತಲ್ಲ ಅಂದೆ. ಕುಚ್ಚನೆ ಹೋಗುತ್ತೆ, ಏನಾಗಲ್ಲ ಮಾಡು ಅಂದ್ಬಿಟ್ರು ಅವರು. ಆಯ್ತಪ್ಪ ಏನು ಮಾಡ್ಬಿಟ್ಟು ಫಸ್ಟ್ ಶಾಟ್ ತೊಗೊಂಡೆ. ಆಗ ಕಣ್ಣು ನೋಡಿದಾಗ ಅಲ್ಲಿ ಒಂದು ಕಡೆ ಸೈಡಲ್ಲಿ ಕಾಣ್ತಾ ಇದೆ ನನಗೆ ಮಣ್ಣು ಜಾರ್ತಾ ಇರೋದು. ಫ್ರೇಮಲ್ಲಿ ಲೈಟಾಗಿ ಕಾಣುತ್ತೆ. ಅವತ್ತು ಶಟ್ರಿಂಗ್ ಕೊಡ್ತಾ ಇರ್ಬೇಕಾದ್ರೆ ಕಾಣುತ್ತೆ. ಅಬ್ಬಾ ಶಾರ್ಟ್ ಮುಗೀತು, ಎದ್ದು ಬಂದ್ಬಿಟ್ಟೆ. ಕುದುರೆಗಳು ಎಲ್ಲ ಹೊಟ್ಟೋದ ಮೇಲೆ ಎದ್ದು ಬಂದೆ. ಆಗ ಶಾರ್ಟ್ ಹೋಗ್ಯದ ಎಲ್ಲ ಕೈ ಚಪ್ಪಾಳೆ ತಟ್ಟಿದ್ರು. ಯಾರು ಅವರು ರಾಜಶೇಖರ್ನ MS ರಮೇಶ್ ಹತ್ರ ಅವರು ರಾಜಶೇಖರ್ನ ಇದು ಅಸೋಸಿಯೇಟ್ ಡೈರೆಕ್ಟ್ರು. ಜಾನಿ 1 more ಶಾರ್ಟ್ ಅಂದರು. ಎಲ್ಲ 1 more ಅಂದರು. ರೇ 1 more ಯಾಕೆ ರೇ, ಆಲ್ರೆಡಿ ಚೆನ್ನಾಗಿ ಬಂದಿದ್ದಲ್ಲ ರೀ, ಸೂಪರಾಗಿ ಬಂದಿದೆ, ಇನ್ನು 1 more ಯಾಕೆ ಅಂದೆ. ಇಲ್ಲ ಅದು ಅಲ್ಲಲ್ಲೇ ಹಾಕೋಣ ಡ್ಯೂಪ್ಲಿಕೇಟಿವ್ ಮಾಡಿಸಿ ಅಲ್ಲಲ್ಲೇ ಇದ್ಬೇಕಾರೆ ಹಾಕ್ಕೊಳ್ಳಿ ಅಂದ್ರೆ ನಾನು. ಇಲ್ಲ ಜಾನಿ 1 more ಬೇಕು ಅಂತ. ನಾನು ಮಲ್ಕೊಂಡ್ರೆ ನನ್ನ ಪಕ್ಕದಲ್ಲಿ ಅಸ್ಟೆಂಟ್ ಕೂತ್ಕೊಂಡು ಅವನ ತೊಡೆ ಮೇಲೆ ನಾನು ಇಟ್ಕೊಂಡು ಕ್ಯಾಮ್ರಾ ಆ ಥರ. ನನಗೆ ಮನಸ್ಸಿಲ್ಲ ತೆಗಿಯೋಕ್ಕೆ, ಇವ್ರು ಫೋರ್ಸ್ ಮಾಡ್ತಾವ್ರೆ. ಈಗ ತೆಗಿಯಲ್ಲ ಅಂದರೆ ಜನಾರ್ದನ್ ಭಯ ಬೀಳ್ತಾರೆ ಕ್ಯಾಮ್ರಾಮನ್ಗೆ, ಅದು ಕೆಟ್ಟದ್ದು ಬಂದುಬಿಡುತ್ತೆ. ನೋಡ್ತೀನಿ ಇವ್ರನ್ನ ನೋಡ್ತಾ ಎಲ್ಲ ಅಲ್ಲಿ ಎಲ್ಲ ಅಯ್ಯೋ ನಾನು ಸುತ್ತೋಗ್ಬಿಡ್ತೀನಲ್ಲಪ್ಪ ಅನ್ನೋ ಫೀಲಿಂಗ್ ಕಣ್ಣಂಚಿನ ನೀರು ಬರ್ತಾ ಇದೆ ನನಗೆ. ಏನು ಮಾಡೋಣ. ಆಮೇಲೆ ಇನ್ನೊಬ್ಬ ಮನೋಹರ್ ಅಂತ ಒಬ್ಬ ಕ್ಯಾಮ್ರಾಮನ್ ನೋಡಿರ್ಬೋದು ನೀವು, ಅವನ ಹತ್ರ ಬಿಟ್ಟು ಬಂದ, ಸರ್ ನಾನು ತೆಗಿತೀನಿ ಬಿಡಿ ಸರ್, ನಾನು ತೆಗಿತೀನಿ ಬಿಡ ಸರ್ ಅಂತವನೇ. ನಾನು ಯೋಚನೆ ಮಾಡಿದ್ವಿ, ಎಲ್ಲ ಗಾಂಧಿನಗರದಲ್ಲ ಪುಕಾರ ಆಗ್ಬಿಡುತ್ತಲ್ಲ ಇದು, ಹೆದರ್ಕೊಂಬಿಟ್ಟು ಅಂದ್ಬಿಟ್ಟು ಏನು ಮಾಡೋಣ ಅನ್ಕೊ. ಇಲ್ಲ ಬಿಡಪ್ಪ ನಾನು ತೆಗಿತೀನಿ ಅಂದ್ಬಿಟ್ಟೆ. 3 ಕ್ಯಾಮ್ರಾ ಇತ್ತು, ಒಂದು ಫ್ರಂಟು, ಒಂದು ದೂರದೆಲ್ಲ ಬೆಟ್ಟದ ಮೇಲೆ, ಇನ್ನೊಂದು ನಂದು ಇದರ ಕ್ಯಾಮ್ರಾ, ಯಾವುದೋ ಹಳ್ಳದಲ್ಲಿ ಕ್ಯಾಮ್ರಾ. ಸೊ ಹಾಗೇನಾಯಿತು, ಏನಪ್ಪ ಮಾಡಲಿ ಯೋಚನೆ ಮಾಡ್ಕೊಂಡು ಕೆಳಗಡೆ ಮಲ್ಕೊಂಡಿದ್ದೀನಿ. ಕ್ಯಾಮ್ರಾ ಕೊಟ್ಟ ಎಲ್ಲ ಶಟ್ರ್ ಓಪನ್ ಆಗಿದೆ. ನಾನು ಹಿಂಗೆ ನಿಂತ್ಕೊಂಡು ಆಕಾಶ ಫುಲ್ ರೆಡ್ ಕಾಣ್ತಾ ಇದೆ. ಅಷ್ಟೊಂದು ಇಡ್ತೀನಿ, ಶಟ್ರ್ ಓಪನ್ ಮಾಡ ಹೇಳ್ತಾ ಇದ್ದೀನಿ. ಅವ್ನು ಓಪನ್ ಆಗಿರ್ತಾನೆ ಅಂತೀನಿ, 2 ಕಣ್ಣು ಬಿಡ್ತೀನಿ. ಅವನು ಎಲ್ಲೋ ಇದ್ದಾನೆ ರಾಮ್ ಶೆಟ್ಟಿ ಅಸ್ಟೆಂಟು, ರೆಡ್ ಫ್ಲಾಗು ವೈಟ್ ಫ್ಲಾಗ್ ಇಟ್ಕೊಂಡಿದ್ದೆ. ರೆಡ್ ಫ್ಲಾಗ್ ತೋರಿಸ ಹೀರೋ, ವೈಟ್ ಫ್ಲಾಗ್ ಬಾ ಅನ್ನೋ ಥರ ಇದು. ಅವ್ನು ನೋಡಿದ್ರೆ ನಮ್ಮ ಕರೆಕ್ಟಾಗಿ ಕ್ಯಾಮ್ರಾ ಮೇಲೆ ಇದನ್ನು ಫ್ಲಾಗ್ ಲೆನ್ಸ್ ಮುಂದೆ ಆ ಫ್ಲಾಗ್ ಬಂದುಬಿಟ್ಟಿದೆ, ರೆಡ್ ಕ್ಯಾಪ್. ನೋಡ್ತೀನಿ ರೆಡ್ ಕ್ಯಾಪ್ ಇದೆ, ಫ್ಲಾಗ್ ಇದೆ. ಗೊತ್ತಾಯ್ತು ನನಗೆ, ಅನ್ನೋ 1% ಸಾಯೋದು ಕನ್ಫರ್ಮ್. ಎದ್ಬಿಟ್ಟೆ ಮೇಲೆ ಕ್ಯಾಮ್ರಾ ಎತ್ತ ಆಚೆ ಬಂದ್ಬಿಟ್ಟು ಕ್ಯಾಮ್ರಾ ಎತ್ಬಿಟ್ಟೆ. ಯಾಕೆ ಏನಾಯಿತು? ಇಲ್ಲ ಸರ್ ಈ ಶಾರ್ಟ್ ತೆಗಿಯೋಕ್ಕಾಗಲ್ಲ, ಡೇಂಜರ್, ಬೇಡ ಸರ್ ಕ್ಯಾನ್ಸಲ್ ಮಾಡಿ ಅಂದೆ. ಏನು ಇಷ್ಟು ಹೆದರ್ಕೊಂಡ್ರಿ ಹೆಂಗಾರಿ, ಹೆಂಗೆ ಹೇಳ್ತಾರೆ ನೀವು ಡೇಂಜರ್ ಅಂದ್ಬಿಟ್ಟು. ನನಗೆ ಗೊತ್ತು ಸರ್, ನನಗೆ ಗೊತ್ತು ಅಂತ ರಾಮ್ ಶೆಟ್ಟಿ ಹತ್ರ ಬೈದ್ಬಿಟ್ಟೆ ರಾಮ್ ಶೆಟ್ಟಿಗೆ. ಅಷ್ಟು ಈ ಮನೋಹರ್ ಏನು ಮಾಡ್ಬಿಟ್ಟ, ಯಾಕೆ ಸರ್ ಟೆನ್ಷನ್ ಹೇಳ್ತಾರೆ, ನಾನು ತೊಳ್ದು ಬಿಡಿ ಸರ್ ಅಂದ್ಬಿಟ್ಟು ನನ್ನ ಮೇಲೆ ಜೋರು ಮಾಡ್ಬಿಟ್ಟ. ಏನು ಮಾಡಿದೆ, ತಗೊಳಪ್ಪ ಅಂದ್ಬಿಟ್ಟು ಅವನ ಕ್ಯಾಮ್ರಾ ಇದ್ದ ಜಾಗಕ್ಕೆ ನಾನು ಅಲ್ಲಿ ನಿಂತ್ಕೊಂಡೆ. ನನ್ನ ಅಸ್ಟೆಂಟ್ಗೆ ಹೇಳಿದೆ, ನೀನು ಎದ್ದು ಬಾ ಆಚೆ ಬಾ, ನೀನು ಬಾ ಆಚೆ ಬಾ ಅಂದೆ. ಅವನು ಯಾಕೆ ಸರ್ ಅಂದೆ. ಕೆಲಸ ಮಾಡು, ವೈರ್ ಎಷ್ಟಿದೆ ನಿಂದು ಅಂದೆ. ವೈರು ಇದೆ ಸರ್, ಒಂದು 30 ಅಡಿ ಇದೆ. ಅಲ್ಲೋಗಿ ಕೂತ್ಕೊಂಡು ನೀನು ಆ ವೈರ್ ಹಾಕ್ಬಿಡಿ ಇಲ್ಲಿಗೆ, ಅಲ್ಲಿಂದ ಆನ್ ಮಾಡು, ಇಲ್ಲಿ ಕೂತ್ಕೊಂಬೇಡ ನೀನು, ಡೇಂಜರ್ ಅಂದೆ ಅವನಿಗೆ. ಓಪನ್ ಹಂಗೆ ಅಂದೆ. ಅವನೇ ಅದೇ ಸರಿ ಸರ್ ನೀವು ಹೇಳ್ದಾಗ ನಾನು ಕೇಳ್ತೇನೆ ಅಂದ್ಬಿಟ್ಟು ಸೀದಾ ಮುಂದೆ 5 ನಿಮಿಷ ಟೈಮ್ ಕೊಡಿ ಅಂದ. ವೈರ್ ಹಾಕ್ಬಿಟ್ಟ. ವೈರ್ ಹಾಕಿದ್ಮೇಲೆ ಇವನು ಮನೋಹರ್ ಹೋಗಿ ಕೂತ್ಕೊಂಡ ಒಳಗೆ ಕ್ಯಾಮ್ರಾ ಇತ್ಕೊಂಡು. ಈ ಕ್ಯಾಮ್ರಾಮನ್ನು ಅವಾಗ ಒಳಗಡೆ ಹೋದ್ನೋ, ವಿಜಿ ಅಂತ ಒಬ್ಬ ಭಾಳ ಒಳ್ಳೆ ಫೋಟೋಗ್ರಾಫರ್, ಅವನು ಕರ್ನಾಟಕ ಇಂಡಸ್ಟ್ರಿ ನಂಬರ್ 1. ಅವ್ನು ಹತ್ರ ಬರ್ತಾ ಇರಲಿಲ್ಲ. ಒಂದು ಸರಿ ರೇಗ್ಬಿಟ್ಟಿದ್ದೆ ಅವನಿಗೆ, ನಾನು ಕ್ಯಾಮ್ರಾ ಆಪ್ರೇಟ್ ಮಾಡೋ ಹಿಂದೆ ತಗಲ್ತೀಯ ನೀನು ಅಂದ್ಬಿಟ್ಟು. ನಾನು ಹತ್ರ ಬರ್ತಾ ಇಲ್ಲ. ಯಾವ ಮನೋಹರ್ ಹೋಗಿ ಕೂತ್ಕೊಂಡು ರವಿಚಂದ್ರನ್ ಅವ್ರ ಹತ್ರ ಒಂದು ಮೂವಿಂಗ್ ಇದಿತ್ತು, ಚಿಕ್ಕ ಇದು, ಆವತ್ತು ಇಸ್ಕೊಂಡ್ಬಂದವನೇ. ಅದರಲ್ಲಿ ಶೂಟ್ ಮಾಡೋಕ್ಕೆ ಏನು ಮಾಡ, ಅವನು ಮೋಹನ್ ತೊಡೆ ಮೇಲೆ ಅವನು ಮಲ್ಕೊಂಬಿಟ್ಟು ಅವನು ಕೂತ್ಕೊಂಡ್ಬಿಟ್ಟವನು.
ಶೂಟಿಂಗ್ ಸ್ಟಾರ್ಟ್ ಆಯಿತು, ಕುದುರೆಗಳು ಬಂದು ಸ್ವಲ್ಪ ಕುದುರೆ ಹೋಗ್ತಾ ಇದ್ದಂಗೆ ಫುಲ್ಲು ಮಣ್ಣು ಮುಚ್ಚೋಯ್ತು. ಹಂಗೇನೆ ಒಬ್ಬರು ಒಳಗಡೆ ಅವರೇ, ಮರಳು ಹಂಗೆ ಮುಚ್ಚೋಯ್ತು ಕಂಪ್ಲೀಟ್. ಕುದುರೆ ಆಚೆ ಹೋಗೋವರೆಗೂ ಯಾರು ಹೋಗಂಗಿಲ್ಲ ಹತ್ರ. ಆಮೇಲೆ ಹೋಗ್ತಾ ಅಲ್ಲಿ ಏನು ಸೆನಕೆ ಇಲ್ಲ ಗೆನಗೆಲ್ಲ ಕೈಯಲ್ಲಿ ಹಿಂಗೆ ಅಂತ ಇದ್ರೆ ಎಲ್ಲ ಮರಳು ಬೀಳ್ತಾನೆ ಇದೆ. ನೋಡಿದ್ರೆ ಅವನು ಕೈ ಹಿಂಗೆ ಬರ್ತಾ ಇದೆ, ಒಳ್ಳೆ ಡ್ರಾಕೋಲ ಪಿಕ್ಚರ್ ಬಂದಂಗೆ ಬರೀ ಕ್ಯಾಮ್ರಾ ಬರ್ತಾ ಇದೆ ಹಿಂಗೆ ನೋಡಿ. ಅವನು ಮುಸುರು ಕಟ್ಕೊಂಡು ಅಲ್ಲೇ ಸುತ್ತೋಗ್ಬಿಟ್ಟಾನೆ. ಇನ್ನೊಬ್ಬ ಅಂತ ಆಚೆ ಬಂದ, ಇವನು ಮನೋಹರು ಅವನು ಅಲ್ಲೇ ಸ್ಪಾಟ್ ಡೆಡ್. ಅವನು ಕಾಲ ತಲೆ ಇಟ್ಕೊಂಡಿಲ್ಲ, ಮಣ್ಣು ಬೀಳಿದ ತಕ್ಷಣ ಅವನು ಕಾಲು ಅವನ್ನ ಫುಲ್ ಇದು ಮಾಡ್ಬಿಟ್ಟವನೆ, ಉಸಿರು ಕಟ್ಕೊಂಡಿದ್ದೆ ಇಬ್ರಿಗೂ. ಹಂಗೆ ಮಾಡಿ ಸ್ಪಾಟ್ ಡೆಡ್. ಆಮೇಲೆ ಇಲ್ಲಿ ಇದೇ ತೊಡೆ ಮೇಲೆ ಕರ್ಕೊಂಡು ಹೋದೆ ಅಲ್ಲಿ ಜೈಪುರಲ್ಲಿ. ಡಿಕ್ಲೇರ್ ಆಗಿತ್ತು ಆಲ್ರೆಡಿ, ಮರಳು ಕುಡಿದ್ಬಿಟ್ಟಿದ್ದ ಅವನು, ಸುತ್ತೋಗ್ಬಿಟ್ಟ. ಆಮೇಲೆ ಪರಿಹಾರ ಇದು ಕೊಟ್ಟಿರ್ತಾರೆ, ಬಟ್ ಹಂಗಾಗೋಯ್ತು ಅದು ಇದು ಕತೆ. ಯಾಕಂದರೆ ಶೂಟ್ ಮಾಡೋವಾಗೇ ನಮ್ಗೆ ಗೊತ್ತಾಗುತ್ತೆ ಏನು ಇತ್ತ ಅಂದ್ಬಿಟ್ಟು ಐಡಿಯಾ ಬಂದ್ಬಿಡುತ್ತೆ, ಸಿಕ್ಸ್ ಸೆನ್ಸ್ ಹೇಳುತ್ತೆ ನಮಗೆ. ಅದಕ್ಕೆ ಓವರ್ ಕಾನ್ಫಿಡೆನ್ಸ್ ಯಾವತ್ತೂ ಇರಬಾರ್ದು. ಆವಾಗ ಅದಕ್ಕೆ ತಕ್ಕಂತೆ ಯಾವತ್ತು ಮಾಡಿದರೆ ಒಂದು ಜೀವ ಉಳಿತಾ ಇತ್ತು. ಇನ್ಸಿಡೆಂಟ್ ಆಗೋಯ್ತಲ್ಲ ಸಿನಿಮಾದ ಬರೀಲಿ. ಆಮೇಲೆ ರಾಮ್ ಶೆಟ್ಟಿಗೆ ಏನು ಪ್ರಯೋಜನ, ಏನಂದು ಏನು ಪ್ರಯೋಜನ. ಆಮೇಲೆ ರೇಗ್ಬಿಟ್ಟೆ ನಾನು ಎಲ್ಲ ಮುಂದೆನು, ನೀನು ಮನುಷ್ಯನೇ ಎಷ್ಟು ಹೇಳಿದ್ರೆ ಕೇಳಲಿಲ್ಲ ನೀನು, ಒಂದು ಮನುಷ್ಯನ ಜೀವ ಹೋಯ್ತು ಅಂದ್ಬಿಟ್ಟು ರೇಗ್ಬಿಟ್ಟೆ ಎಲ್ಲ ಸಿಕ್ಕಾಬಿಟ್ಟೆ. ಆಮೇಲೆ ಶಿವಣ್ಣ ಇರಲಿಲ್ಲ ಸ್ಪಾಟ್ಗೆ. ಶಿವಣ್ಣ 4 ಗಂಟೆಗೆ ಬಂದರು ಅವತ್ತು, ಸ್ಪಾಟಲ್ಲಿ ಇರಲಿಲ್ಲ. ಭಾಳ ಅಪ್ಸೆಟ್ ಆಗ್ಬಿಟ್ಟು ಶಿವಣ್ಣ, ಕಣ್ಣಲ್ಲಿ ನೀರು ಬಂದ್ಬಿಟ್ಟು ಹತ್ಕೊಂಡು ಬೈದರು ಎಲ್ಲರಿಗೂ ಬೈದಾಗ್ಬಿಟ್ಟು ಶಿವಣ್ಣ. ಹೋಗಿ ಮುಟ್ಟೆ ಹೇಳ್ತಾರೆ ಕೆಲಸಗಳು ಮಾಡಿದೆ ನೀವು. ಅವ್ರಿಗೆ ಎಷ್ಟು ಕೋಪ ಇತ್ತು ಅಂದರೆ ಶಿವಣ್ಣ ಜಾಸ್ತಿ ಹೊಡೆದಾಕ್ಬಿಟ್ರು ನಾವು ಗೊತ್ತು, ಅಷ್ಟು ಕೋಪ ಬಂದ್ಬಿಟ್ಟು ಶಿವಣ್ಣಗೆ. ಶಿವಣ್ಣ ಇದ್ದರೆ ಡೆಫಿನೆಟಾಗಿ ಬಿಡ್ತಾ ಇರಲಿಲ್ಲ ಶೂಟಿಂಗ್ ಮಾಡೋಕ್ಕೆ. ಪಾಪ ಶಿವಣ್ಣ ಇರಲಿಲ್ಲ ಅವತ್ತು, ಭಾಳ ನೊಂದ್ಕೊಂಡ್ರು. ಆಯಿತು. ಆಮೇಲೆ ಇದೆ ಶಾರ್ಟ್ ಇದೆ, ನೋಡಿ ಅದು ಗೊತ್ತಾಗುತ್ತೆ. ಶಾರ್ಟಲ್ಲಿ ಮಣ್ಣು ಬೀಳ್ತಾ ಇರೋದು ಗೊತ್ತಾಗುತ್ತೆ ನಿಮಗೆ, ಶಾರ್ಟಲ್ಲಿ ಗೊತ್ತಾಗುತ್ತೆ ಮಣ್ಣು ಬೀಳ್ತಾ ಇದೆ, ಸೈಡಲ್ಲಿ ಬೀಳ್ತಾ ಇದೆ ಮಣ್ಣು. ಆಮೇಲೆ ಆಮೇಲೆ ಇದೊಂದು ಓಂಪ್ರಕಾಶ್ ಅವ್ರದ್ದು ಇದು ಮಾಡಿದೆ ನಾನು, ಒಂದೇ ಮಾತರಂ.